ಹಲೋ ಸ್ಟೂಡೆಂಟ್ಸ್. ಸೊ ಈಗ ನಾನು ಪ್ರಿಯ ಪ್ರತಿಮೆಗಳೇ ಪ್ರೀತಿ ಕಲಿಸಿ ಅನ್ನುವಂತಹ ಪ್ರೊಫೆಸರ್ ಬರಗೂರು ರಾಮಚಂದ್ರಪ್ಪನವರ ಒಂದು ಆರ್ಟಿಕಲನ್ನು ನಿಮ್ಮ ಮುಂದೆ ಹೇಳುವಂತಹ ಒಂದು ಪ್ರಯತ್ನ. ಸೊ ಇವರ ಕಾಲ 1946. ಇವರೊಬ್ಬ ಕವಿ ಹೌದು, ಸಿನಿಮಾ ನಿರ್ದೇಶಕರು ಹೌದು, ಆ್ಯಂಡ್ ಸಮಾಜವಾದಿ ಚಿಂತಕರು ಹೌದು. ಇವರ ಕೃತಿಗಳನ್ನು ಗಮನಿಸಿದ್ರೆ ಮೇ ಬಿ ನಿಮಗೆ ಒಂದು MCQ ಅಲ್ಲಿ ಕೇಳೋದಾದರೆ ಪ್ರಿಯ ಬರಗೂರು ರಾಮಚಂದ್ರಪ್ಪನವರ ಒಂದೆರಡು ಕೃತಿಗಳನ್ನು ಗುರುತಿಸಿ ಅಥವಾ ಒಂದು ಕೃತಿಯನ್ನು ಗುರುತಿಸಿ ಅಂದಾಗ ಬರಿಬೋದು. ಸೊ ನೆತ್ತರಲ್ಲಿ ನೆಂದ ಹೂವು, ಬಯಲಾಟದ ಭೀಮಣ್ಣ, ಸುಂಟರ ಗಾಳಿ ಮುಂತಾದವು. ಸೊ ಲೆಟ್ಸ್ ಬಿಗಿನ್ ವಿತ್ ಪ್ರಿಯ ಪ್ರತಿಮೆಗಳೇ ಪ್ರೀತಿ ಕಲಿಸಿ ಅಂತ. ಸೊ ಪ್ರತಿಮೆ ಇಸ್ ನಥಿಂಗ್ ಬಟ್ ಇಟ್ಸ್ ಎ ಸ್ಟ್ಯಾಚ್ಯೂ. ಪ್ರೀತಿ ಕಲಿಸೋದು ನಮಗೆಲ್ಲ ಗೊತ್ತೇ ಇದೆ. ಸೊ ಐ ಹ್ಯಾವ್ ಗಿವನ್ ಹಿಯರ್ ಡಿಫ್ರೆಂಟ್ ಕೈಂಡ್ ಆಫ್ ಸ್ಟ್ಯಾಚ್ಯೂಸ್ ಮೇ ಬಿ. ಸೊ ಈ ಸ್ಟ್ಯಾಚ್ಯೂಸನ್ನು ಇಟ್ಕೊಂಡು ಏನನ್ನ ಇಲ್ಲಿ ಮಾತನಾಡೋಕ್ಕೆ ಹೊರಡ್ತಿದ್ದಾರಪ್ಪ ಅಂತ ಹೇಳಿದ್ರೆ, ಪ್ರತಿಮೆಗಳನ್ನು ಪ್ರತಿಮಾ ಗೃಹದಲ್ಲಿ ಅಂದರೆ ಎಕ್ಸಿಬಿಷನ್ ಅಂತ ನಾವೇನು ಇವತ್ತಿನ ಒಂದು ಲ್ಯಾಂಗ್ವೇಜಲ್ಲಿ ಕರಿತೀವಿ. ಸೊ ಎಕ್ಸಿಬಿಷನಲ್ಲಿ ಇಡೋದಕ್ಕೂ ಈ ಥರ ವೃತ್ತಾಕಾರದಲ್ಲಿ ಒಂದು ಸರ್ಕಲಲ್ಲಿ ಇಡೋದಕ್ಕೂ ಏನು ವ್ಯತ್ಯಾಸ, ಮತ್ತು ಪ್ರತಿಮೆಗಳು ನಮಗೆ ಏನನ್ನು ಕಲಿಸ್ಕೊಡ್ತಾ ಇದೆ? ಐದರ್ ಇಟ್ ಈಸ್ ಎ ದ್ವೇಷ ನಾರ್ ಪ್ರೀತಿ, ಯಾವುದನ್ನು ಕಲಿಸ್ಕೊಡ್ತಾ ಇದೆ? ಅಥವಾ ಪ್ರತಿಮೆಗಳ ಹೆಸರಲ್ಲಿ ಇವತ್ತಿನ ಜನಸಾಮಾನ್ಯರಾದಂಥ ನಾವುಗಳು ಏನು ಮಾಡ್ತಾ ಇದ್ದೀವಿ? ಪ್ರತಿಮೆಯ ಹೆಸರಿನಲ್ಲಿ ಅಥವಾ ಭಕ್ತಿ ಅನ್ನುವಂಥ ಹೆಸರಿನಲ್ಲಿ ನಾವೆಲ್ಲರೂ ಎಲ್ಲ ಸಮಾಜಕ್ಕೆ ಒಳಿತನ ಮಾಡ್ತಾ ಇದ್ದೀವಾ, ಅಥವಾ ದ್ವೇಷವನ್ನು ಇಟ್ಕೊಂಡು ಜೀವನವನ್ನು ಹಾಳು ಮಾಡ್ಕೋತಾ ಇದ್ದೀವಾ ಅನ್ನುವಂತಹದನ್ನು ತಿಳಿಸಿಕೊಡುವಂತಹ ಒಂದು ಸಣ್ಣದಾದಂತಹ ಪ್ರಯತ್ನ, ಅಂದರೆ ಅವರ ಒಂದು ಆರ್ಟಿಕಲ್ನ ಮುಖಾಂತರ. ಇನ್ನು ಸೀನ್ ನಂಬರ್ 1 ನಾವು ಈ ಥರ ತಗೊಳ್ಳೋಣ. ಒನ್ ಬೈ ಅವ್ರು ಏನು ಹೇಳೋದಕ್ಕೆ ಹೋಗ್ತಾರೆ ಅಂತ. ಸೊ ಇಲ್ಲಿ ಈ ಕಡೆ ನೀವು ನೋಡಿದ್ರೆ ಇಲ್ಲಿ ದಶರಥನ ವಿಗ್ರಹವನ್ನು ನಮಗೆ ನೋಡ್ತಾ ಹೋಗ್ತೀವಿ. ಸೊ ಇಲ್ಲಿ ಒಬ್ಬ ಭಾಸಕವಿ ಅಂತ ಇರ್ತಾನೆ, ಅವನ ಒಂದು ಪ್ರತಿಮಾ ಅನ್ನುವಂತಹ ನಾಟಕ ಇರುತ್ತೆ. ಸ್ಟಾರ್ಟಿಂಗಲ್ಲೇ ಆ ಪ್ರತಿಮಾ ನಾಟಕದ ಒಂದು ಸನ್ನಿವೇಶವನ್ನ ಈ ಬರಗೂರು ಅವರು ಇಲ್ಲಿ ತಗೊಂಡು ಬರ್ತಾನೆ. ಸೊ ಭರತ ಏನ್ ಮಾಡ್ತಾನಪ್ಪ ಅಂದ್ರೆ ಪ್ರತಿಮಾ ಗೃಹವನ್ನ ಪ್ರವೇಶ ಮಾಡ್ತಾನೆ. ಅಲ್ಲಿರುವಂತಹ ಎಲ್ಲಾ ಪ್ರತಿಮೆಗಳನ್ನ ನೋಡ್ತಾ ಇರ್ಬೇಕಾದಾಗ ಅವನ ಕಣ್ಣಿಗೆ ಈ ದಶರಥ ಕಾಣಿಸ್ಕೊತಾನೆ. ಅಲ್ಲಿವರೆಗೂ ತನ್ನ ತಂದೆ ಸತ್ತಿರುವಂತಹ ವಿಚಾರ ಅವನಿಗೆ ಗೊತ್ತಾಗೋದೇ ಇಲ್ಲ. ಅಲ್ಲೇ ಇರುವಂತಹ ಒಬ್ಬ ದೇಗುಲಿಯನ್ನ ಕರೆದು ಕೇಳ್ತಾನೆ, ಇಲ್ಲಿ ಬದುಕಿರುವವರ ಪ್ರತಿಮೆಗಳನ್ನ ಕೂಡ ನಿಲ್ಲಿಸ್ತಾರಾ? ಆಗ ದೇಗುಲಿ ಹೇಳ್ತಾನೆ, ಇಲ್ಲ, ಸತ್ತಿರವರ ಪ್ರತಿಮೆಗಳನ್ನ ಮಾತ್ರ ನಾವು ಇಲ್ಲಿ ನಿಲ್ಲಿಸ್ತೀವಿ. ಅಂತಹ ಸಂದರ್ಭದಲ್ಲಿ ದಶರಥನ ನಿಧನದ ಸುದ್ದಿ ಈ ಮುಖಾಂತರ ಭರತನಿಗೆ ತಿಳಿಸಿಕೊಡುವಂತಹ ಒಂದು ಸನ್ನಿವೇಶ. ಈ ಸನ್ನಿವೇಶವನ್ನ ಭಾಸಕವಿ ಅತ್ಯಂತ ಅನನ್ಯವಾಗಿ ಚಿತ್ರಿಸ್ತಾ ಹೋಗ್ತಾನೆ. ಇಲ್ಲಿ ದಶರಥನ ಪ್ರತಿಮೆ ಭರತನಿಗೆ ತಂದು ಕೊಡುವಂತಹ ಒಂದು ಅನುಭವದ ಸಂದರ್ಭ ಇದೆಯಲ್ಲ, ಒಂದು ಎಮೋಷನಲ್ ಇದೆಯಲ್ಲ, ಅಂತಹ ಅನುಭವದ ಒಂದು ಸಂದರ್ಭವನ್ನ ಸೂಕ್ಷ್ಮವಾಗಿ ಇಲ್ಲಿ ನಾವು ನೋಡ್ಬೋದು. ಇಲ್ಲಿ ಪ್ರತಿಮಾ ಗೃಹದಲ್ಲಿರುವಂತಹ ಪ್ರತಿಮೆಗಳು ಮನುಷ್ಯನಿಗೆ ಕೊಡುವಂತಹ ಅನುಭವ. ಅದೇ ನಾವು ಬದಿಗೆ ಬಂದಿರುವಂತಹ ಬೀದಿ ಬದಿಯಲ್ಲಿ ಕಾಣಿಸ್ಕೊಳ್ಳುವಂತಹ ಪ್ರತಿಮೆಗಳನ್ನ ಹೇಗೆ ನೋಡಬಹುದು? ಬನ್ನಿ, ನಾನು ಈ ತರ ಡಿವೈಡ್ ಮಾಡ್ತೇನೆ. ಈಗ ಪ್ರತಿಮಾ ಗೃಹದ ಪ್ರತಿಮೆಗಳು ಮತ್ತು ಬೀದಿ ಬದಿಯ ಪ್ರತಿಮೆಗಳನ್ನ ನಾವು ಮುಖಾಮುಖಿ ಮಾಡೋಣ. ಲುಕ್ ಅಟ್ ದಿಸ್ ಪಿಕ್ಚರ್. ಸೊ ಬೀದಿ ಬದಿಯಲ್ಲಿರುವಂತಹ ಪ್ರತಿಮೆಗಳಿಗೂ ನೋಡಿ ಏನಾಗಿದೆ, ಇಲ್ಲಿನ ಪ್ರತಿಮೆಗಳು ಏನಾಗಿದೆ, ಬೀದಿ ಬದಿ ಮಳೆ, ಗಾಳಿ, ಧೂಳು ಇವುಗಳಿಗೆ ಸಿಕ್ಕಿ ಪಾಪ ಸೊರಗ್ತಾ ಇದೆ. ಅಲ್ಲ, ಇವರು ಸಾಯೋದಕ್ಕಿಂತ ಮುಂಚೆ ಹೇಳಿದ್ರ ನಮಗೆ ನಮ್ಮನ್ನ ಪ್ರತಿಮೆಗಳನ್ನ ಮಾಡಿ ರೋಡಲ್ಲಿ ಇಟ್ಟು ಹರಾಜಾಕಿ ಅಂತ ಹೇಳಿ? ಇಲ್ಲ, ಅದು ಮಳೆಯಲ್ಲಿ ನೆನಿಬೇಕು, ಗಾಳಲ್ಲಿ ಹಾರಾಡಬೇಕು, ಧೂಳಲ್ಲಿ ಸಿಕ್ಕಬೇಕು, ಬಿಸಿಲಿಗೆ ಸೊರಗಬೇಕು. ಯಾರು ಕೂಡ ಅದನ್ನ ಕೇರ್ ಮಾಡೋದು ಇಲ್ಲ. ವರ್ಷಕ್ಕೊಂದ್ಸಲಿ ಅವರ ಬರ್ಡೇ ಟೈಮಲ್ಲಿ ಅಥವಾ ಅವರ ಒಂದು ವಿಶೇಷವಾದ ಸಂದರ್ಭದಲ್ಲಿ ಮಾತ್ರ ಬಂದು ಅದನ್ನೆಲ್ಲ ತೊಳೆದು ಸ್ವಚ್ಛವಾಗಿಟ್ಟು ಪೂಜೆ ಪುನಸ್ಕಾರ, ಅನ್ನದಾನ, ಆದಾನ, ಈ ದಾನ ಎಲ್ಲ ಮಾಡ್ತೀವಿ ನಾವು. ಕರೆಕ್ಟ್. ಅದೇ ಪ್ರತಿಮಾ ಗೃಹದಲ್ಲಿ ಇಡುವಂತಹ ಪ್ರತಿಮೆಗಳು ಯಾವ ರೀತಿ ಇರುತ್ತವೆ? ಪರಿಶುದ್ಧತೆಯನ್ನ ಕಾಪಾಡುತ್ತದೆ, ಒಂದು ಗೌರವವನ್ನ ಹೆಚ್ಚಿಸುವಂತಹ ಪ್ರತಿಮಾ ಗೃಹ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಆಕ್ಚುಲಿ ಇವತ್ತಿನ ಕಾಮನ್ ಡೇಸ್ ಅಲ್ಲಿ ನಾವು ಚೂಸ್ ಮಾಡ್ಕೊಬೇಕಾಗಿರುವಂತಹದ್ದು ಇದೇ ಗೃಹವನ್ನ. ಆ ವ್ಯಕ್ತಿಯ ವ್ಯಕ್ತಿತ್ವಕ್ಕೆ ಧಕ್ಕೆ ಆಗಬಾರ್ದು ಅಂತ ಹೇಳಿದ್ರೆ ಪ್ರತಿಮೆಗಳನ್ನ ನಾವು ರೋಡ್ ಸೈಡ್ಗಳಲ್ಲಿ ನಿಲ್ಲಿಸೋದನ್ನ ಸ್ಟಾಪ್ ಮಾಡಬೇಕು. ಅದಕ್ಕೆ ಆದಂತಹ ಒಂದು ಪ್ರತಿಮಾ ಗೃಹಗಳನ್ನ ಕಟ್ಟಿಸಿ ಅಲ್ಲಿ ರೀತಿಯ ಸೌಕರ್ಯಗಳಲ್ಲಿ ಆ ವ್ಯಕ್ತಿಯ ವ್ಯಕ್ತಿತ್ವಕ್ಕೆ ಧಕ್ಕೆ ಬರದ ಹಾಗೆ ನೋಡ್ಕೋಬೇಕು. ಮತ್ತೆ ಪ್ರತಿಮೆ ಮತ್ತು ಪ್ರತಿಷ್ಠೆ ಅನ್ನುವಂತಹ ಪದಕ್ಕೆ ಬರೋಣ. ಇಟ್ಸ್ ಲುಕ್ಸ್ ಲೈಕ್ ಅ ಸಿನಾನಿಮ್ಸ್, ಪ್ರತಿಮೆ ಮತ್ತು ಪ್ರತಿಷ್ಠೆ. ಆದ್ರೆ ಆಕ್ಚುಲಿ ಇಲ್ಲಿ